ಕಂಠಪೂರ್ತಿ ಕುಡಿದು ನಟ ಎರ್ರ ಬೆರ್ರಿ ಡ್ರೈವಿಂಗ್ ಮಾಡಿದ್ದಾರೆ. ನಟ ಮಯೂರ್ ಪಟೇಲ್ ನಿಂದ ಸರಣಿ ಅಪಘಾತ ಸಂಭವಿಸಿದೆ. ಮದ್ಯಪಾನ ಮಾಡಿ ಕಾರು ಚಲಾಯಿಸಿದ್ದಾರೆ ನಟ ಮಯೂರ್ ಪಟೇಲ್. ತಮ್ಮ ಫಾರ್ಚುನರ್ ಕಾರಿನಿಂದ ಹಲವು ವಾಹನಗಳಿಗೆ ಡಿಕ್ಕಿ ಹೊಡೆದಿದ್ದಾರೆ. ಶ್ರೀನಿವಾಸ್ ಮತ್ತು ಅಭಿಷೇಕ್ ಎಂಬುವರ ವಾಹನ ಜಖಂ ಆಗಿದ್ದಾವೆ. ಬೆಂಗಳೂರಿನ ದೊಮ್ಮಲೂರು ಬಳಿ ಘಟನೆ ನಡೆದಿದೆ. ಪೊಲೀಸರ ತಪಾಸಣೆ ವೇಳೆ ಡ್ರಿಂಕ್ ಅಂಡ್ ಡ್ರೈವ್ ಸಾಬೀತಾಗಿದೆ. ಆರೋಪಿ ಮಯೂರ್ ಪಟೇಲ್ ವಿರುದ್ಧ ಇದೀಗ ಎಫ್ಐಆರ್ ದಾಖಲಾಗಿದೆ. ಸ್ಯಾಂಡಲ್ವುಡ್ ನಟ ಮಯೂರ್ ಪಟೇಲ್ ಬೇಡದ ವಿಷಯಕ್ಕೆ ಸುದ್ದಿಯಾಗಿದ್ದಾರೆ. ವಾಹನವಂತರಾಗಿ ಅಂದರೆ ಎಣ್ಣೆ ಕುಡಿದು ಕಾರು ಚಲಾಯಿಸಿ ಸರಳ ಅಪಘಾತ ಮಾಡಿದ ಘಟನೆ ನಿನ್ನೆ ರಾತ್ರಿ ಬೆಂಗಳೂರಿನಲ್ಲಿ ನಡೆದಿದೆ. ಅಜಾಗರೂಕ ಚಾಲನೆಯಿಂದ ಅಂದರೆ ಕೇರ್ಲೆಸ್ ಡ್ರೈವಿಂಗ್. ಬೆಂಗಳೂರಿನಲ್ಲಿ ತಡರಾತ್ರಿ ಈ ಒಂದು ಕೇರ್ಲೆಸ್ ಡ್ರೈವಿಂಗ್ ಇಂದ ಸರಣಿ ಅಪಘಾತ ಸಂಭವಿಸಿದೆ. ಕಂಠಪೂರ್ತಿ ಕುಡಿದು ತಮ್ಮ ಫಾರ್ಚುನರ್ ಕಾರನ್ನ ಸ್ಪೀಡ್ ಆಗಿ ಓಡಿಸಿಕೊಂಡು ಬಂದಿದ್ದಾರೆ ಮಯೂರ್ ಪಟೇಲ್. ಇದರಿಂದ ನಿಂತ್ಕೊಂಡಿದ್ದ ಕಾರುಗಳಿಗೆ ಡಿಕ್ಕಿ ಹೊಡೆದುಬಿಟ್ಟಿದ್ದಾರೆ. ಈ ಸಂಬಂಧ ಮಯೂರ್ ಪಟೇಲ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಸಾರ್ವಜನಿಕ ವಲಯದಲ್ಲಿ ಆಕ್ರೋಶ ಕೇಳಿ ಬಂದಿದೆ. ನಿನ್ನೆ ತಡರಾತ್ರಿ ಮಯೂರ್ ಪಟೇಲ್ ದೊಮ್ಮಲೂರು ಬಳಿಯ ರಸ್ತೆಯಲ್ಲಿ ಚಾಲನೆ ಮಾಡ್ತಾ ಇದ್ರು, ಕಾರ್ ಡ್ರೈವಿಂಗ್ ಮಾಡ್ತಾ ಇದ್ರು. ಈ ವೇಳೆ ಸರಣಿ ಅಪಘಾತ ಸಂಭವಿಸಿದೆ. ಪ್ರತ್ಯಕ್ಷದರ್ಶಿಗಳು ಮತ್ತು ಪೊಲೀಸ್ ಮೂಲಗಳು ತಿಳಿಸಿದರು. ಅವರು ಸಿಕ್ಕಾಪಟ್ಟೆ ಸ್ಪೀಡರ್ ಬಂದಿದ್ದರಿಂದ ಕಾರು ನಿಯಂತ್ರಣ ತಪ್ಪಿ ಶ್ರೀನಿವಾಸ್ ಮತ್ತು ಅಭಿಷೇಕ್ ಅವರ ವಾಹನಕ್ಕೆ ಸೇರಿದಂತೆ ಹಲವಾರು ನಿಂತಿದ್ದ ವಾಹನಗಳಿಗೆ ಡಿಕ್ಕಿ ಹೊಡೆದಿದ್ದಾರೆ. ಸರ್ಕಾರಿ ವಾಹನವು ಸಹ ಒಂದು ಹಾನಿಗೆ ಒಳಗಾಗಿದೆ ಅಂತ ಹೇಳಿ ಡಿಕ್ಕಿಯಿಂದ ಹಾನಿಯಾಗಿದೆ ಅಂತ ಹೇಳಿ ಇದೀಗ ಮಯೂರ್ ಪಟೇಲ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಇದರ ಜೊತೆಗೆ ವಾಹನ ಏನು ಹಾನಿಗೊಳಗಾಯ್ತಲ್ಲ ಆ ಒಂದು ದೂರನ ಕೊಟ್ಟಿದ್ದಾರೆ. ಶ್ರೀನಿವಾಸ್ ಎಂಬುವರು ಪೊಲೀಸ್ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ. ಹಲಸೂರು ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಕೇಸನ್ನು ದಾಖಲಿಸಿದ್ದಾರೆ. ಅಜಾಗರೂಕ ಚಾಲನೆ ಡ್ರೈವ್ ಮಾಡಿರುವ ಆರೋಪ ಕೇಳಿಬಂದಿದೆ. ಈ ವೇಳೆ ಅವರನ್ನ ಏನು ಮಯೂರ್ ಪಟೇಲನ್ನ ತಪಾಸಣೆ ಮಾಡಿದಾಗ ಕುಡಿದು ವಾಹನ ಚಲಾಯಿಸಿರುವುದು ಸಾಬೀತಾಗಿದೆ. ಇದರ ಜೊತೆಗೆ ಅವರ ಕಾರ್ಗೆ ಫಾರ್ಚುನರ್ ಕಾರ್ ಅದಕ್ಕೆ ಇನ್ಶೂರೆನ್ಸ್ ಕೂಡ ಇರಲಿಲ್ಲ ಅನ್ನೋದು ತಿಳಿದು ಬಂದಿದೆ. ಇದೀಗ ಇನ್ಶೂರೆನ್ಸ್ ಇಲ್ಲದೆ ಕಾರನ್ನ ಏನು ಚಲಾವಣೆ ಮಾಡ್ತಾ ಇದ್ದು ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಜೊತೆಗೆ ಕಾರನ್ನ ಸೀಸ್ ಮಾಡಲಾಗಿದೆ. ಜೊತೆಗೆ ಮಯೂರ್ ಪಟೇಲ್ ತನ್ನ ವಾಹನದಿಂದ ಇಳಿದು ಜನರೊಂದಿಗೆ ಮಾತನಾಡ್ತಾ ಇರೋ ವಿಡಿಯೋ ಒಂದು ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ಅವರು ಎಷ್ಟೇ ಬೆಲೆ ಬಂದರೂ ನಾನು ಎಲ್ಲವನ್ನ ಸರಿಪಡಿಸ್ತೇನೆ, ಏನಾಗಿದೆಯೋ ಡ್ಯಾಮೇಜ್ ನಾನು ಕಟ್ಕೊಡ್ತೇನೆ ಅನ್ನುವಂತಹ ಮಾತುಗಳನ್ನು ಆಡಿದ್ದಾರೆ. ಹಿರಿಯ ನಟ ಮದನ್ ಪಟೇಲ್ ಅವರ ಪುತ್ರ ಮಯೂರ್ ಪಟೇಲ್ ಇವರು 2000 ಕನ್ನಡ ಚಿತ್ರರಂಗಕ್ಕೆ ಮಾತಾಡಿದ್ದಾರೆ. 2003ರ ಚಲನಚಿತ್ರಮಣಿ ಕುಂದ ಮತ್ತೆ ಸ್ಲಮ್ ಅನ್ನುವಂತಹ ಚಿತ್ರಗಳನ್ನ ಮಾಡಿದ್ರು. ಆದ್ರೆ ಅದೇನು ಅಷ್ಟೊಂದು ಸೌಂಡ್ ಮಾಡಿದ್ರು. ಈಗ ಬೇಡದಿರೋ ವಿಚಾರಕ್ಕೆ ಸತ್ಯ ಮಾಡ್ತಾ ಇದ್ದಾರೆ ಪಟೇಲ್. ಹೇಳಮ್ಮ. ಹೌದು, ನಾನು ಇನ್ನೂ ಮಾತಾಡ್ತಾ ಇದ್ದೀನಿ. ಏನ್ ಮಾಡ್ಬೇಕು ಹೇಳಿ ಸರ್? ಏನಿಲ್ಲ ಸರ್, ಅದೇ ನಾನು ರೆಡಿ ಮಾಡಿಸ್ಕೊಡ್ತೀನಿ ಅಂತ ಬಾಯ್ ಬಿಟ್ಟು ಹೇಳ್ತಾ ಇದೀನಲ್ಲ. ಇದಕ್ಕಿಂತ ಹೆಚ್ಚು ಇನ್ನೇನ್ ಮಾಡ್ಬೇಕು ಹೇಳಿ ಸರ್? ನೀವು ರೆಡಿ ಮಾಡಿಸ್ಕೊಡ್ತೀರಾ ಗೊತ್ತು ಸರ್. ಇವಾಗ ಹೋಗ್ಬಿಟ್ರೆ ನಾಳೆ ನಿಮ್ನ ಹೆಂಗ್ ಹುಡ್ಕೋದು? ಆಧಾರ್ ಕಾರ್ಡ್ ಸರ್, ನಂದು ಫೋನ್ ನಂಬರ್ ಸರ್ ಗೊತ್ತು ಸರ್. ಆಧಾರ್ ಕಾರ್ಡ್, ಫೋನ್ ನಂಬರ್ ಎಲ್ಲ ಸಿಗುತ್ತೆ. ನಾವು ಈ ತರ ಕೇಸ್ ಗೊತ್ತಾ ಇದೀರಲ್ವಾ ಸರ್? ನಾವು ಈ ತರ ವಿಡಿಯೋ ಮಾಡ್ತಾ ಇದೀರಲ್ಲ ಸರ್. ಮಾಡ್ತಾ ಇದ್ದೀನಿ ಸರ್, ಮಾಡ್ತಾ ಇದ್ದೀನಿ. ಇದು ನಾನು ವಿಡಿಯೋ ಮಾಡ್ತಾ ಇದ್ದೀನಿ, ನೀವೇ ಬಂದ್ರೆ ಮಾತಾಡ್ತಾ ಇದ್ದೀರಾ. ಅದಕ್ಕೆ ಹೇಳ್ತಾ ಇರೋದು, ನಾನು ಮಾಡಿಸ್ಕೊಡ್ತೀನಿ ಅಂತ ಅಲ್ಲಿ ವಿಡಿಯೋ ಬಂತಲ್ಲ ಸರ್. ನೀವು ಮಾಡಿಸ್ಕೊಡ್ತೀರಾ ಗೊತ್ತು ಸರ್. ನಾಳೆ ದಿನ ನಾನು ನಿಮ್ಮ ಹತ್ರ ಬಂದೆ ಎಷ್ಟಲ್ಲಿ ಬೇಕು ಗೊತ್ತಲ್ಲ ಸರ್. ಸರ್ ನಾನು ನಿಮ್ಮ ಹತ್ರ ಬರ್ಬೇಕಲ್ಲ ಸರ್. ರೆಡಿ ಮಾಡಿಸ್ಕೊಡ್ತೀರಾ? ಹೆಂಗ್ ರೆಡಿ ಮಾಡಿಸ್ಕೊಟ್ಬಿಡ್ತಾರೆ ಹೇಳಿ ಸರ್? ಅದ ನಾನು ಕೇಳ್ತಿರೋದು, ಜನರೆಲ್ಲ ಕೇಳ್ತಿರೋದು. ಆಫ್ ಮಾಡಿ.